ಚಾನಲ್. ಇವತ್ತು ನಾವು ನೀರು ದೋಸೆ ಮಾಡೋಣ ಅಂತ ಇದ್ದೀವಿ. ನೀರು ದೋಸೆ ಮಾಡೋದಕ್ಕೆ ಅಕ್ಕಿನ ರಾತ್ರಿನೇ ನೆನೆ ಹಾಕಿ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು 8 ಅವರ್ಸು ನೆನೆ ಹಾಕಿದ್ದೀನಿ, ವಾಶ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೂ ನೀರು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬನ್ನಿ ಇವಾಗ ನೀರು ದೋಸೆ ಹೇಗೆ ಮಾಡೋದು ನೋಡೋಣ. ಈ ಅಕ್ಕಿಯನ್ನು ನಾವು ಚೆನ್ನಾಗಿ ತೊಳೆದು ವಾಶ್ ಮಾಡಿ ರಾತ್ರಿನೇ ನೆನೆ ಹಾಕಿಬಿಟ್ಟು, ಇವಾಗ ರಾತ್ರಿನೂ 2 ಸತಿ ತೊಳೆದು ನೆನೆ ಹಾಕಿದ್ದೀನಿ. ಆಮೇಲೆ ಇವಾಗಲೂ 2 ಸತಿ ತೊಳೆದುಬಿಟ್ಟು ಕ್ಲೀನಾಗಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನ ಇವಾಗ ಮಿಕ್ಸಿಲಿ ರುಬ್ಕೊಂಡು ಬರೋಣ. ನಾನಿಲ್ಲಿ 2 ಲೋಟ ಅಕ್ಕಿ ನೆನೆ ಹಾಕಿದ್ದೀನಿ, ಹಾಗಾಗಿ 2 ಸತಿ ರುಬ್ಕೊತೀನಿ. 2 ಸತಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ತೀನಿ. ನೋಡಿ, ಇದನ್ನೀಗ ಗ್ರೈಂಡ್ ಮಾಡ್ಕೊಂಡು ಬರುವ. ಇವಾಗ ಈ ಪಾತ್ರೆಗೆ ಹಾಕ್ಕೊಳ್ಳುವ. ಈಗ ಇನ್ನೊಂದು ಸತಿ ಇದಕ್ಕೆ ಹಾಕ್ಬಿಟ್ಟು ರುಬ್ತೀನಿ. ಇವಾಗ ನೋಡಿ, ಇನ್ನೊಂದು ಸತಿ ರುಬ್ಕೊಂಡು ಬಂದು ಇದಕ್ಕೆ ಹಾಕ್ಕೊತೀನಿ. ಇವಾಗ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ. ಇವಾಗ ನಮ್ಮ ಹಿಟ್ಟು ರೆಡಿ ಆಗಿದೆ ನೀರು ದೋಸೆಗೆ. ಇವಾಗ ನೋಡಿ, ಎಷ್ಟು ಬೇಕೋ ಅಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಸ್ವಲ್ಪ ನೀರಾಗಿರಬೇಕು, ಜಾಸ್ತಿ ಇದೆ ದಪ್ಪ ಆದರೆ ದೋಸೆ ಚೆನ್ನಾಗಿ ಬರಲ್ಲ. ಇದಕ್ಕಿನ್ನೂ ಸ್ವಲ್ಪ ನೀರು ಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಇವಾಗ ಇಷ್ಟು ತೆಳುವಾಗಿದೆ, ಸಾಕು. ಇವಾಗ ಸ್ಟವ್ ಆನ್ ಮಾಡಿ ನೀರು ದೋಸೆ ತವನ ಅದ್ರ ಮೇಲೆ ಇಟ್ಕೊಳ್ಳುವ. ಇವಾಗ ಎಣ್ಣೆ ಹಚ್ಕೊಳ್ಳುವ. ತವ ಬಿಸಿಯಾಗಿದೆ, ಎಣ್ಣೆ ಹಚ್ಕೊಳ್ಳುವ. ಮತ್ತೆ ಮುಚ್ಚಿ ನೋಡಿ, ನಮ್ಮ ನೀರು ದೋಸೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. 2 ಸೈಡ್ ಉಲ್ಟಾ ಹಾಕ್ಬಿಟ್ಟು 2 ಸೈಡನ್ನ ಚೆನ್ನಾಗಿ ಬೇಯಿಸ್ಕೋಬೇಕು, ಕಾಯಿಸ್ಕೋಬೇಕು. ಇವಾಗ ಮತ್ತೆ ಹಾಕಿ ತೋರಿಸ್ತೀನಿ ನೋಡಿ. ಈ ಥರ ಎಣ್ಣೆ ಹಚ್ಕೊಳ್ಳಿ. ಇದು ರೇಷನ್ ಅಕ್ಕಿನೇ ತೊಳೆದು ನೆನೆ ಹಾಕ್ಬಿಟ್ಟು ತೊಳೆದು ರುಬ್ಬಿಟ್ಟು ಮಾಡ್ತಾ ಇರೋದು. ರೇಷನ್ ಅಕ್ಕಿಯಲ್ಲಿ ದೋಸೆ ಚೆನ್ನಾಗಿ ಬರುತ್ತೆ. ಅಷ್ಟೇ, ಬೇಗ ಬೇಗ ಆಗ್ಬಿಡುತ್ತೆ ಇದು.
ತೆಳ್ಳಗೆ ಹಾಕಬೇಕು, ಇದು ದಪ್ಪಗೆ ಹಾಕಬಾರ್ದು. ದೋಸೆ ಹಿಟ್ಟು ಕೂಡ ತೆಳುವಾಗಿರಬೇಕು. ಇವಾಗ ಹೀಗೆ ಎಲ್ಲ ದೋಸೆನೂ ಒಯ್ದು ತರ್ತೀನಿ ನಾನು. ಇದು ನಮ್ಮ ಕುಂದಾಪುರದಲ್ಲಿ ಫೇಮಸ್ಸು ನೀರು ದೋಸೆ. ನಾವು ಯಾರಾದರೂ ಗೆಸ್ಟ್ ಬಂದರೆ ನೀರು ದೋಸೆ ಕೋಳಿ ಸಾರು ನಮ್ಮದು ಫೇಮಸ್. ನೀರು ದೋಸೆಗೆ ಚಟ್ನಿ ರೆಡಿ ಮಾಡ್ಕೊಳ್ಳೋ ನಾವು. ಕಾಯಿ ತುರಿ ಒಂದು ಅರ್ಧ ಕಪ್ಪು, ಹುಣಸೆಹಣ್ಣು, ಇದು ಮೆಣಸಿನ್ಕಾಯಿ ಒಂದೆರಡು, ನಿಮ್ಮ ಖಾರಕ್ಕೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬರುವ. ಹಾಕ್ಕೊಳ್ಳೋ ಇವಾಗ ಕಾಯಿ ತುರಿ, ಹುಣಸೆಹಣ್ಣು ಚಿಕ್ಕದು, ಹಾಗೆ ಉಪ್ಪು ರುಬ್ಕೊಂಡು ಬರೋ. ಇದನ್ನ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ, ಇದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನ ಈಗ ಮಿಕ್ಸಿ ಮಾಡ್ಕೊಂಡು ಬರುವ. ಇವಾಗ ನನ್ನ ನೀರು ದೋಸೆ ರೆಡಿಯಾಗಿದೆ ನೋಡಿ. ಎಲ್ಲ ಹೇಗೆ ಬಂದಿದೆ, ಇಷ್ಟು ತೆಳುವಾಗಿ ಬಂದಿದೆ. ಇವಾಗ ನೀರು ದೋಸೆ ಕಾಯಿ ಚಟ್ನಿ ರೆಡಿಯಾಗಿದೆ ನಮ್ಮ. ಇವಾಗ ಇದನ್ನು ನೀವು ಕೂಡ ಮನೇಲಿ ಮಾಡಿಬಿಟ್ಟು ಹೇಗಿದೆ ಅಂತ ಟೇಸ್ಟ್ ಮಾಡಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್, ಥ್ಯಾಂಕ್ ಯು.